ಪ್ರತಿ ತಂದೆ ತಾಯಿಗೂ ಕಾಡುವಂತಹ ಪ್ರಶ್ನೆ, ನಮ್ಮ ಮಕ್ಕಳನ್ನು ಹೇಗೆ ಚುರುಕು ಮಾಡಬೇಕು, ಹೇಗೆ ಜ್ಞಾನವಂತರಾಗಿ ಮಾಡಬೇಕು ಅನ್ನೋದೇ ಅಲ್ವಾ. ಒಳ್ಳೆಯ ಶಾಲೆ, ಒಳ್ಳೆಯ ವಾತಾವರಣ ಅಷ್ಟೇ ಇದ್ದರೆ ಈಗಿನ ಕಾಲದಲ್ಲಿ ಸಾಲೋದಿಲ್ಲ. ಆದರೆ ಯಾವ ಆಹಾರವನ್ನು ಕೊಟ್ಟರೆ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಹಾಗಾದರೆ ಸೈಂಟಿಫಿಕ್ ಆಗಿ ಸಂಶೋಧನೆಗಳ ಮೂಲಕ ಪ್ರೂವ್ ಆದಂತಹ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುವಂತಹ, ಅವರನ್ನು ಚುರುಕು ಮಾಡುವಂತಹ ಯಾವ ಫುಡ್ಗಳನ್ನು ಕೊಟ್ಟರೆ ಮೆದುಳಿನ ನರಕೋಶಗಳ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲನೇ ಆಹಾರ, ಮತ್ತು ಇದನ್ನು ಅಷ್ಟೊಂದು ಸೀರಿಯಸ್ ಆಗಿ ಇನ್ನೂ ತೆಗೆದುಕೊಂಡಿಲ್ಲ ಅಂದರೆ ಗಮನಿಸಿ, ತುಂಬಾ ಅಂದರೆ ತುಂಬಾ ವರ್ಕ್ ಆಗುವಂಥ ಆಹಾರ ನುಗ್ಗೆ ಸೊಪ್ಪು. ಇದನ್ನು ಯಾವ ರೀತಿಯಲ್ಲಿ ಬಳಸ್ಬೋದು ಅಂತ ಕೂಡ ನೋಡೋಣ. ಇದೇನು ಮಾಡುತ್ತೆ ಬಿಡಿ ಅಂದ್ಕೊಳ್ಬೇಡಿ, ಯಾಕಂದರೆ ಕಿತ್ತಳೆ ಹಣ್ಣಲ್ಲಿರುವ 7 ಪಟ್ಟು ಬೆಟರ್ ಆಗಿ ಇದರಲ್ಲಿ ವಿಟಮಿನ್ ಸಿ ಇದೆ. ಗ್ಲಾಸ್ ಹಾಲಲ್ಲಿರುವ ಕ್ಯಾಲ್ಸಿಯಂಗಿಂತ 4 ಪಟ್ಟು ಬೆಟರ್ ಆಗಿ ಇದರಲ್ಲಿ ಕ್ಯಾಲ್ಸಿಯಂ ಇದೆ. ಗಜರಿ, ಕ್ಯಾರೆಟಲ್ಲಿ ಇರೋವಂಥವ 4 ಪಟ್ಟು ಬೆಟರ್ ಆಗಿ ವಿಟಮಿನ್ ಎ ಇದರಲ್ಲಿದೆ. ಇದು ಮಕ್ಕಳ ಹಾರ್ಟ್ ಹೆಲ್ತನ್ನು ಕೂಡ ಕಾಪಾಡುತ್ತೆ. ನಿಮಗೆ ಗೊತ್ತಿರ್ಬೋದು, ಈಗಾಗಲೇ ದೊಡ್ಡವರು ಸಣ್ಣವರು ಅಂತ ನೋಡದೆ ಎಲ್ರಿಗೂ ಬ್ಲಡ್ ಶುಗರ್ ಬರ್ತಾ ಇದೆ. ಆದರೆ ಈ ಒಂದೇ ಒಂದು ನುಗ್ಗೆ ಸೊಪ್ಪು ಶುಗರ್ ಮತ್ತು BP ಗಳಿಂದ ದೂರ ಇಡುತ್ತೆ. ಇನ್ನೊಂದು ದೊಡ್ಡ ವಿಷಯ ಅಂದರೆ ಗಟ್ ಹೆಲ್ತ್, ಅಂದರೆ ನಿಮ್ಮ ಮಕ್ಕಳ ಹೊಟ್ಟೆ ಡೈಜೆಷನ್ ಸಿಸ್ಟಮ್ನ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕಪ್ಪ ನಿಮಗೆ. ಆದರೆ ಈ ಸೊಪ್ಪಿನ ಪುಡಿ ತೆಗೆದುಕೊಳ್ಳೋದು ಅಥವಾ ನುಗ್ಗೆ ಸೊಪ್ಪನ್ನು ಮಿಕ್ಸರ್ಗೆ ಹಾಕಿ ಅಡುಗೆಗೆ ಬಳಸೋದಾದರೂ ಹೇಗೆ, ಯಾವ ಯಾವ ರೀತಿಯಲ್ಲಿ ಬಳಸ್ಬೋದು ಅಂತ ನೋಡೋಣ. ಅದಕ್ಕೂ ಮೊದಲು ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ತಕ್ಷಣ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಒಂದು ನುಗ್ಗೆ ಸೊಪ್ಪನ್ನು ಮಿಕ್ಸರ್ಗೆ ಹಾಕಿ ಅಥವಾ ಸಣ್ಣದಾಗಿ ಕಟ್ ಮಾಡಿಕೊಂಡು ರೊಟ್ಟಿ ಅಥವಾ ಪರಾಟನ ಮಾಡಿ ನಿಮ್ಮ ಮಕ್ಕಳಿಗೆ ರುಚಿಕರವಾಗಿ ಬಡಿಸಿ ತಿನ್ನಿಸ್ಬೋದು. ಅಷ್ಟೇ ಅಲ್ಲ, ಬೇಳೆ ಸಾರು ಯಾವುದಾದ್ರೂ ಸೂಪ್ ಮಾಡಿದರೂ ಕೂಡ ಅದರಲ್ಲಿ ಬಳಸಿ. ಇನ್ನು ಮೊಸರಲ್ಲೂ ಕೂಡ ನೀವು ನುಗ್ಗೆ ಸೊಪ್ಪಿನ ಪುಡಿಯನ್ನು ಸ್ವಲ್ಪನೇ ಮಿಕ್ಸ್ ಮಾಡಿ ಊಟದಲ್ಲಿ ನಿಮ್ಮ ಮಕ್ಕಳಿಗೂ ಕೂಡ ಕೊಡ್ಬೋದು. ಇದನ್ನು ಕೇರ್ಲೆಸ್ ಮಾಡಬೇಡಿ. ಈಗಿನ ಕಾಲಕ್ಕೆ ಪ್ರೋಟೀನ್, ವಿಟಮಿನ್ ಸಿಗೋದೇ ಕಡಿಮೆ. ಚಿಕ್ಕ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವರು ಕೂಡ ಇದನ್ನು ಈಸಿಯಾಗಿ ಸೇವಿಸಬಹುದು. ಇನ್ನೊಂದು ನಿಮ್ಮ ಮಕ್ಕಳಿಗೆ ಸಹಾಯ ಆಗುವಂತಹ ಆಹಾರ ಅಂದರೆ ಬಾದಾಮಿ. ಈಗಿನ ತಾಯಂದ್ರಿಗೆ ಶಾರ್ಟ್ಕಟ್ ಕೆಲಸ ಬಾದಾಮ್ ಪುಡಿ ಅಲ್ವಾ, ಅದು ಅಂತೂ ಬೇಡವೇ ಬೇಡ. ಯಾಕಂದರೆ ಅದರಲ್ಲಿ ಶುಗರ್, ಅದು ಇದು ಎಲ್ಲವನ್ನು ಮಿಕ್ಸ್ ಮಾಡಿರ್ತಾರೆ. ಸೊ ಸಿಂಪಲ್ಲಾಗಿ ಕೆಲಸ ಮಾಡಿ. ನಿಮ್ಮ ಮಕ್ಕಳಿನ ವಯಸ್ಸಿನ ತಕ್ಕಂತೆ 2, 3 ಅಥವಾ 4 ಬಾದಾಮಿಯನ್ನು ರಾತ್ರಿ ನೆನೆ ಇಟ್ಟರೆ ಸಾಕು. ಬೆಳಗ್ಗೆ ಎದ್ದು ನೀವು ತಕ್ಷಣವೇ ಅವರಿಗೆ ತಿನ್ನಿಸ್ಬೋದು. ನೋಡಿ, ಕೆಲವು ಮಕ್ಕಳು ಕೈಗೆ ಕೊಟ್ಟರೆ ತಿಂತಾರೆ, ಕೆಲವೊಬ್ಬರು ತಿನ್ನದೆ ಸತಾಯಿಸ್ತಾರೆ. ಹೌದು, ಆದರೆ ನೀವು ಅವರು ಆಡ್ತಾ ಇರುವಾಗ ಒಮ್ಮೆಲೆ ಹೋಗಿ ನೀವು ಅವ್ರ ಬಾಯಿಗೆ ಹಾಕಿ ತಿನ್ನಿಸ್ಬೋದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನೆಲ್ಲಿಕಾಯಿ. ಇದೊಂದು ಕಾಯಿ ತುಂಬಾ ವಿಟಮಿನ್ ಸಿ ಹೊಂದಿರುವಂತಹ ಆಹಾರ. ಮಕ್ಕಳ ಡೈಜೆಷನ್ಗೂ ಸಹಾಯ ಮಾಡಲಿದೆ. ಅಷ್ಟೇ ಅಲ್ಲ, ಮಕ್ಕಳ ಹಾರ್ಟ್ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಹೇಗೆ ಹುಳಿಯಾಗಿರುತ್ತೆ, ಮಕ್ಕಳು ಸೇವಿಸೋದಾದರೂ ಹೇಗೆ ಇಷ್ಟಪಡಲ್ಲ ಅಂತೀರಾ, ಇದಕ್ಕೂ ಕೂಡ ದಾರಿ ಇದೆ ನೋಡಿ. ನೆಲ್ಲಿಕಾಯಿನ ನೀವು ಸ್ಟೀಮ್ ಮಾಡಿಕೊಂಡು ಬೆಲ್ಲದಲ್ಲಿ ಆ ನೆಲ್ಲಿಕಾಯಿನ ಹಾಕಿ ಒಂದು 10 ನಿಮಿಷ ಬೇಯಿಸಿದರೆ ಸಾಕು, ತುಂಬಾ ರುಚಿಕರ. ಸಕ್ಕರೆಯನ್ನು ಬಳಸಬೇಡಿ, ಬೆಲ್ಲವನ್ನು ಬಳಸಿದರೆ ಒಳ್ಳೆಯದು. ಅಷ್ಟೇ ಅಲ್ಲ, ನೆಲ್ಲಿಕಾಯಿನ ಮಿಕ್ಸರ್ಗೂ ಕೂಡ ಹಾಕಿ ಜ್ಯೂಸ್ ರೂಪದಲ್ಲಿ ಕೊಡ್ಬೋದು. ಆದರೆ ಇದು ರುಚಿಕರವಾಗಿರಬೇಕು ಅಂದರೆ ನೀವು ಈ ಜ್ಯೂಸಲ್ಲಿ, ಅಂದರೆ ನೆಲ್ಲಿಕಾಯಿ ಜ್ಯೂಸಲ್ಲಿ ಸ್ವಲ್ಪನೇ ಉಪ್ಪು ಮತ್ತು ನಿಂಬೆಹಣ್ಣಿನ ರಸನ ಸೇರಿಸಿ ಕುಡಿಸಿ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಕೂಡ ಈಸಿಯಾಗಿ ಸೇವಿಸಬಹುದಾದಂಥ ಆಹಾರಗಳು. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಪಾರ್ಟ್ 2 ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ತೆ.